ಶನಿವಾರದಂದು ಬೀದರ್ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಿಂದ 40 ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ವೈದ್ಯರಿಗೆ ಕೆಲಸದಿಂದ ತೆಗೆದಿರುವುದಾಗಿ ನೋಟಿಸ್ ನೀಡಿದ್ದು, ಈ ಸಂಬಂಧ ವೈದ್ಯರು ಬ್ರಿಮ್ಸ್ ನಿರ್ದೇಶಕರಿಗೆ ಭೇಟಿ ಮಾಡಿ ಈ ರೀತಿ ಏಕಾಏಕಿ ಕೆಲಸದಿಂದ ಏಕೆ ತೆಗೆದಿದ್ದೀರಿ ಎಂದು, ಮುಖ್ಯವಾಗಿ 9 ತಿಂಗಳು ದುಡಿದ ಸಂಬಳ ನೀಡಿ ಎಂದು ಈ ಮೂಲಕ ಆಗ್ರಹ ಮಾಡಿದ್ದಾರೆ. ನಮಗೆ 8-9 ತಿಂಗಳಿನಿಂದ ಇನ್ನೂ ಕೆಲವರಿಗೆ 4-5 ತಿಂಗಳಿನಿಂದ ಸಂಬಳ ನೀಡಿಲ್ಲ. ಪಿಜಿ ಮುಗಿಸಿಕೊಂಡು ನಮ್ಮ ಕ್ಷೇತ್ರದ ಜನರಿಗೆ ಆರೋಗ್ಯ ಸೇವೆ ನೀಡುವ ದೃಷ್ಟಿಯಿಂದ ತವರು ಕ್ಷೇತ್ರದ ಬೀದರ್ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಬಂದು ಕೆಲಸ ಮಾಡ್ತಾ ಇದ್ದೇವೆ. ಬ್ರಿಮ್ಸ್ ಆಸ್ಪತ್ರೆ ನಮ್ಮದು ಎಂದು ತಿಳಿದು ಆರೋಗ್ಯ ಸೇವೆ ನೀಡ್ತಾ ಇದ್ದೇವೆ. ಕೋವಿಡ್ ಸಂದರ್ಭದಿಂದಲೂ ಕೂಡ ನಮ್ಮಗಳ ಜೀವದ ಹಂಗು ತೊರೆದು ಆರೋಗ್ಯ ಸೇವೆ ನೀಡ್ತಾ ಇದ್ದೇವೆ. ಆದರೆ ಈ ರೀತಿ ಏಕಾಏಕಿ ಕೆಲಸದಿಂದ ತೆಗೆದಿದ್ದು ನಮ್ಮೆಲ್ಲರಿಗೂ ಸಮಸ್ಯೆಯಾಗಿದೆ. ಬರೀ ಅಷ್ಟೇ ಅಲ್ಲದೆ ನಾವು ದುಡಿದ ದುಡಿಮೆಯ 8-9 ತಿಂಗಳ ಸಂಬಳ ಕೂಡ ನೀಡಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ವೈದ್ಯರು. ಈ ಸಂಬಂಧ ಈಗಾಗಲೇ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಕೂಡ ಭೇಟಿ ಮಾಡಿ ನಮ್ಮಗಳ ಸಮಸ್ಯೆ ಹೇಳಿಕೊಂಡಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಇವತ್ತು ನಾಳೆ ನಮಗೆಲ್ಲ ಪರ್ಮನೆಂಟ್ ಮಾಡ್ತಾರೆ ಎನ್ನುವ ಹೋಪ್ನಲ್ಲಿ ಸಂಬಳ ನೀಡಲು ವಿಳಂಬ ಆಗ್ತಾ ಇದ್ರೂ ಕೂಡ ಕೆಲಸ ಮಾಡಿದ್ದೇವೆ. ಆದರೆ ಹೀಗೆ ಏಕಾಏಕಿ ಕೆಲಸದಿಂದ ತೆಗೆದಿರುವುದು ನಮ್ಮೆಲ್ಲರಿಗೂ ಅನ್ಯಾಯವಾಗಿದೆ. ಡಾಕ್ಟರ್ ಅಕ್ರಮ್ ಅವರು ಮಾತನಾಡಿ ತಿಳಿಸಿದ್ದಾರೆ. ನಾವುಗಳು ನಮ್ಮದೇ ಆದ ಸಮಸ್ಯೆ ಹೊಂದಿದ್ದೇವೆ. ಅಂತಹದ್ರಲ್ಲಿ ಬ್ರಿಮ್ಸ್ ಹೊರಗುತ್ತಿಗೆ ವೈದ್ಯರಿರುವುದರಿಂದ ನಮಗೆ ಲೋನ್ ಸೌಲಭ್ಯ ಕೂಡ ಆಗ್ತಾ ಇಲ್ಲ ಎಂದು ವೈದ್ಯರು ಹೇಳಿಕೊಂಡಿದ್ದಾರೆ. ವೈದ್ಯರ ಗೋಳು ಒಂದೆಡೆ ಇದ್ರೆ ಇನ್ನೊಂದೆಡೆ ಈ ಕುರಿತು ಬ್ರಿಮ್ಸ್ ನಿರ್ದೇಶಕರು ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು ಹೇಳುವ ಹಾಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ 40 ಜೂನಿಯರ್ ಸೀನಿಯರ್ ಡಾಕ್ಟರ್ಗಳಿಗೆ ಸೇವೆಯಿಂದ ತೆಗೆದಿರುವುದು ನಿಜ. ಆದರೆ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಈಗಾಗಲೇ 3-6 ತಿಂಗಳು ಅಂತ ಲಿಖಿತದಲ್ಲಿ ಇರ್ತದೆ. ಇದೊಂದು ಪ್ರಾಸೆಸ್ ಅಷ್ಟೇ, ಯಾರಿಗೂ ಅನ್ಯಾಯ ಮಾಡುವ ದೃಷ್ಟಿ ಇಲ್ಲ. ಆದರೆ ಮತ್ತೆ 15 ದಿವಸ ಒಳಗಾಗಿ ಪರ್ಮನೆಂಟ್ ಪೋಸ್ಟ್ಗಾಗಿ ಸರ್ಕಾರದಿಂದಲೇ ಆರ್ಡರ್ ಆಗಿದ್ದು ಇವರಿಗೆ ಆದ್ಯತೆ ನೀಡುತ್ತೇವೆ ಎಂದರು. ನೇಮಕಾತಿಯನ್ನು 150ರಿಂದ 200ಕ್ಕೆ ಹೆಚ್ಚಿಸಿರುವುದರಿಂದ ನಮಗೆ ಹೆಚ್ಚುವರಿ ವೈದ್ಯರ ಅಗತ್ಯವಿದೆ ಮತ್ತು ನಾವು ಪಟ್ಟಿಯನ್ನು ಅನುಸರಿಸಬೇಕಾಗಿದೆ ಮತ್ತು ಅವರು ಸಾಂಸ್ಥಿಕ ಅಭ್ಯರ್ಥಿಗಳಾಗಿರುವುದರಿಂದ ಅವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ನೇಮಕಾತಿಯನ್ನು ಸುಮಾರು 15-20 ದಿನಗಳ ಒಳಗಾಗಿ ಮಾಡಿಕೊಳ್ಳಲಾಗುವುದು ಎಂದು ಈ ಮೂಲಕ ಮಾತನಾಡಿ ಸ್ಪಷ್ಟನೆ ನೀಡಿದ್ದಾರೆ. ಸದ್ಯಕ್ಕೆ ಏನಾಗಿದೆ, ಸ್ಯಾಟರ್ಡೆಯಿಂದ ಒಂದು ನೋಟಿಸ್ ಬಂದಿದ್ದಾರೆ ಎಲ್ಲ 40 ಡಾಕ್ಟರ್ಸ್ಗೆ ಕಿ ನೀವು ಎಲ್ಲಗೆ ರಿಲೀವ್ ಆಗಿದೆ. ಯಾಕೆ ರಿಲೀವ್ ಆಗಿದೆ, ರೀಸನ್ ಏನು ಗೊತ್ತಿಲ್ಲ. ಬಟ್ ಸಡನ್ಲಿ ಫ್ರೈಡೆಯಿಂದ ಡ್ಯೂಟಿ ಮಾಡಿದ್ದೀನಿ. ಸ್ಯಾಟರ್ಡೆ ಮಾರ್ನಿಂಗಿಂದ ನೋಟಿಸ್ ಬಂದಿದ್ದರೆ ಯಾರೂ ಹೋಗಿಲ್ಲ. ಸೊ ಸ್ಯಾಟರ್ಡೆ ರಜಾ ಇತ್ತು, ಡೈರೆಕ್ಟರ್ ಸರ್ ಮೀಟ್ ಮಾಡಿಲ್ಲ. ಸೊ ಸದ್ಯಕ್ಕೆ ಮೀಟ್ ಮಾಡಿದ್ದೀನಿ, ಹೇಳಿದ್ದೀನಿ ಏನಕ್ಕೆಪ್ಪ ಯಾಕೆ ರಿಲೀವ್ ಮಾಡಿದರೆ, ಯಾಕೆ ಈ ಥರ ಆಗಿದೆ ವಿದೌಟ್ ಎನಿ ಇಂಟಿಮೇಷನ್ ನೀವು ಕಳಿಸಿದರೆ. ಸೊ ಎಲ್ಲ 5 ಇಯರ್ಸಿಂದ ಸರ್ವಿಸ್ ಮಾಡ್ತಿದ್ದೀನಿ. ಕೋವಿಡ್ ಟೈಮಿಂದ NMC ಇನ್ಸ್ಪೆಕ್ಷನಿಂದ ಎಲ್ಲ ಯೂಸ್ ಮಾಡಿದ್ದಾರೆ ಮೇಡಮ್. ಎಲ್ಲ ಇದು ಏನು ಇನ್ಸ್ಪೆಕ್ಷನ್ಗೆ ಏನು ಬೇಕು, ಡಾಕ್ಟರ್ಸ್ ರಿಕ್ವೈರ್ಮೆಂಟ್ ಏನಿದೆ 40 ರಿಕ್ವೈರ್ಮೆಂಟ್ಸ್ ಇದು ಎಲ್ಲ PGಗೆ ಎಲ್ಲ ಯೂಸ್ ಮಾಡಿದ್ದೀನಿ. ಇದು ಆದಮೇಲೆ ಏನು ಯೂಸ್ ಇಲ್ಲ ಸದ್ಯಕ್ಕೆ. ಹೋಗಿಯಪ್ಪ ಈ ಥರ ಮಾಡಿದ್ದಾರೆ, ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿದ್ದಾರೆ ಮೇಡಮ್. ಯೂಸ್ ಆಗಿದ್ದು ಡೈರೆಕ್ಟ್ ಕಳಿಸಿದ್ದಾರೆ. ಅದು 8 ಮಂತ್ಸಿಂದ ಏನೂ ಸ್ಯಾಲ್ರಿ ಇಲ್ಲ. ಯಾಕೆ ಎಲ್ಲೇ ಕೆಲಸ ಮಾಡಿದರೆ 8 ಮಂತ್ಸ್ ಇಂದ ಬೀದರ್ಗೆ ಸ್ಟಡಿ ಮಾಡಿದರೆ, ಬ್ರಿಮ್ಸಿಂದ ಸ್ಟೂಡೆಂಟ್ ಇದೆ ಎಲ್ಲ ಬೀದರ್ ಲೋಕ್ಗೆ ಸರ್ವಿಸ್ ಮಾಡಿದ್ದೀನಿ, ಇಲ್ಲಿಂದ ಸರ್ವಿಸ್ ಮಾಡಿದ್ದೀನಿ. ಸೊ ಯಾಕೆ ಫ್ಯೂಚರ್ಗೆ ಒಂದು ಹೋಪ್ ಇದೆ ಮೇಡಮ್. ಯಂಗ್ ಡಾಕ್ಟರ್ಸ್ ಇದೆ, ಸಡನ್ ಫಸ್ಟ್ PG ಕಂಪ್ಲೀಟ್ ಆದಮೇಲೆ ಇಲ್ಲೇ ಜಾಯ್ನ್ ಆಗಿದೆ. ಸೊ ಯಾಕೆ ಬೇರೆ ಹಾಸ್ಪಿಟಲ್ ಬೇರೆ ಕಾಲೇಜ್ ಜಾಯ್ನ್ ಮಾಡಬೇಕು, ಇಲ್ಲಿ ಕಂಟಿನ್ಯೂ ಮಾಡಿದರೆ ಎಲ್ಲ ಪರ್ಮನೆಂಟ್ ಆಗುತ್ತೆ. ಇಲ್ಲಿಂದ ಇಲ್ಲ ಕಂಟಿನ್ಯೂ ಮಾಡಿದ್ದೀನಿ 5 ವರ್ಷದಿಂದ. ಸೊ ಸಡನ್ಲಿ ಏನಾಗ್ತಿದೆ, ಇದು ಎವ್ರಿ ಇದು 1 ಇಯರಿಂದ ಈ ಸೇಮ್ ಪ್ರಾಬ್ಲಮ್ ಮೇಡಮ್. ಸ್ಯಾಲ್ರಿಗೆ ಯಾವಾಗ ಹೇಳಿದರೆ 2 ಮಂತ್ಸ್ ಬಿಸ್ಕೆಟ್ ಕೊಡ್ತೀರಾ ಮೇಡಮ್, 1 ಬಿಸ್ಕೆಟ್ ಕೊಡ್ತೀರಾ, 5 ಮಂತ್ಸ್ ಗ್ಯಾಪ್. ಸೊ ಎಲ್ಲ ಇದು ಮಿನಿಸ್ಟರ್ ಸಾಬ್ಗೆ ಹೇಳಿದ್ದೇನೆ, ಇದು ಶಣ್ಪ್ರಕಾಶ್ ಪಾಟೀಲ್ ಸರ್ಗೆ ಸರ್ ಮೀಟ್ ಮಾಡಿದರೆ ಆಫಿಷಿಯಲ್ ಮೆಮೊರಂಡಮ್ ಕೊಟ್ಟಿದ್ದಾರೆ. ಇದು ಎಲ್ಲ ಆಗಿದೆ ಮೇಡಮ್. ಇದು ಆದಮೇಲೆ ಏನಾಗಿದೆ, ರಿಲೀವ್ ಆಗಿದೆ. ಸೊ ಇದು ಯಾಕೆ ರಿಲೀವ್ ಆಗಿದೆ ಹೇಳಬೇಕು, ಸ್ಯಾಲ್ರಿ ಹೇಳಬೇಕು. ಯಾಕೆ ಇದು ಎಲ್ಲ ಡೈಲಿ ಮೀನ್ಸ್ ಡಾಕ್ಟರ್ಸ್ 30 ಇಯರ್ಸ್ ಸ್ಟಡಿ ಆದಮೇಲೆ 80,000 50,000ಗೆ ಎಲ್ಲ ಸ್ಟ್ರಗಲ್ ಮಾಡಬೇಕು ಮೇಡಮ್. 30 ಇಯರ್ಸ್ ಸ್ಟಡಿ ಮಾಡ್ತಿರೋದು ಆದಮೇಲೆ ಬಿ 50-60,000ಗೆ ಡೈರೆಕ್ಟರ್ಗೆ ಡೈಲಿ ಬರಬೇಕು, ಡೈಲಿ ಹೇಳಬೇಕು, ಡೈಲಿ ಈ ಥರ ನಾಟಕ ಮಾಡಬೇಕು. ಏನು ಮೇಡಮ್ ಇದು ಎಲ್ಲ ಹೇಳ್ತಾರೆ. ದುಡ್ಡು ಡಾಕ್ಟರ್ಗೆ ಏನು ಬೇಕು ಮೇಡಮ್, ಬೇಕು ಸ್ಯಾಲ್ರೀಸ್ ಬೇಕು, ಎಲ್ಲ ಅಲ್ಲಿಗೆ ಮನೆ ಇದೆ ಎಲ್ಲ ಬೇಕು, करेक्ट. सो ऐसा करने पे कौन कंटिन्यू करेगा. सो ऐसा हुआ क्या है कि ये आज लास्ट 1 ईयर से खाली हम जा रहे हैं, डायरेक्टर साहब का सैलरी बोल रहे हैं, वो कभी ऐसे ही बोलते हैं, एश्योरेंस देते हैं. सबका कैसा है मैम, यहाँ सब लोग ज्वाइन किए हुए हैं, सब लोग लोकल है ऑलमोस्ट डॉक्टर्स.
सो इनको होता क्या है कि हम यहीं रहेंगे तो अपने हॉस्पिटल पे काम करेंगे, अपना है हम यहीं पढ़े हैं तो यहीं काम करेंगे, यहाँ के लोग को सर्विस करेंगे, तो वही किया मैम। हम लोग को गवर्नमेंट से तो कुछ मिला नहीं, हम अपने पेशेंट्स ला के यहाँ ट्रीट करें हैं, बस उतना ही फ़ायदा हुआ है। हम लोग को पर्सनल तौर पे कुछ भी फ़ायदा नहीं हुआ है, हम लोग का कुछ नहीं। और ये हम लोग को कोविड में इन लोगों ने अच्छे से यूज़ किया। कोविड में जाके पूछिए, बिदर के लोग से पूछिए, किसी से नहीं तो नहीं, हमने कैसा काम किया, कोविड में काम किया। एनएमसी के टाइम, इंस्पेक्शन के टाइम सारे बुलाकर यूज़ किया गया है कि आप लोग की रिक्वायरमेंट है। विदाउट ये 40 डॉक्टर्स के ना एनएमसी क्लियरेंस होता, ना 150 सीट्स क्लियर होते, ना एमडी सीट आता, कुछ नहीं आ सकता था। लेकिन यह सब हम लोग को यूटिलाइज़ किया गया है। उसके बाद हम लोग को सडन बोलते हैं, थोड़े दिन से तो खाली डरा रहे थे कि हम निकाल देंगे, हम निकाल देंगे, हम निकाल देंगे। फिर भी हम इसीलिए ही रुके हैं ताकि हमारा कॉलेज है, हमने इसको यहाँ से पढ़ा है, हम इसको यहाँ सर्व करेंगे। तो हमने किया भी है, ऐसे नहीं कि गवर्नमेंट की सैलरी ना आए तो भी हमने पूरे ड्यूटीज़ की, हमने पूरा काम किया। जाके हमारे एचओडी से पूछ लें आप कि हमने कैसा काम किया। तो हमारे लिए काम की हद तक कुछ नहीं है। लेकिन यहाँ से जो हो रहा है कि आपको हर बार बुला रहा है, झूठा आश्वासन दिया जा रहा है कि सर, यहाँ सब लोग एक ही होप पे थे मैम, कल को अगर से परमानेंट हो तो हमको हेल्प हो जाएगी, उसी लिए यहाँ पर सब काम किए। तो एज ए रेस्पेक्ट मैम, हम लोग यहाँ पर चलो ठीक है, सब वेल टू डू है, लेकिन यहाँ एक रेस्पेक्ट होती है कि हमको मिले गवर्नमेंट से एज ए पार्ट ऑफ सैलरी। मजदूर सारा दिन काम कर रहा है, इसको सैलरी नहीं देंगे, ऐसा हो सकता है कि नहीं हो सकता है। हम लोग ने काम किया 9 महीने, इसके बाद हम लोग को गवर्नमेंट से, हम कुछ नहीं चाहते, एक रेस्पेक्ट है वो, गवर्नमेंट से हमको रेस्पेक्ट मिल रही है कि तुमने काम किया, ये सैलरी लो। वी वॉन्ट, क्योंकि हम जिस घर में रह रहे हैं उसी की इज़्ज़त करना पड़ेगा हमको। हमने किया है, बहुत पेशेंस रखा है, उसके बाद जब हम लोग को निकाला गया है तो ये बिल्कुल एक आउटबस्ट की तरह आ रहा है मैम। लेकिन हम मीडिया से भी यही अपील करेंगे मैम कि हम लोग के साथ स्टैंड लें, क्योंकि देखिए मैम, चाहो या ना चाहो, डॉक्टर्स ब्रिम्स के अंदर हो तो सर्विस होगी, चाहे वो किसी भी वर्स्ट सिचुएशन में हो। लेकिन अभी आप देखेंगे नेक्स्ट 8-10 डेज़ में आपको सर्विस किस तरह से मिलेगी। ये जो हम डॉक्टर्स थे, जो हम लोग सारे परमानेंट स्टाफ भी रहेंगे, वो तो हमारे सीनियर मोस्ट है, लेकिन हम एज ए न्यू फ्रेशर से, हम 4-5 साल से वर्क कर, हम लोग की वजह से भी काम बहुत चलता था। अभी आप देखोगे कि कितनी दिक्कत आएंगी। मैम डायरेक्टर साहब से मिले, हमने सब बोला है, वो बोले हैं कि थोड़ा मुझे टाइम दो, बोले हैं थोड़े टाइम के बाद वो मुझसे बात करें, हम सबसे बात करेंगे बोले हैं। तो मैम देखिए मैम, हमारा इतना ही है कि हमने 5 ईयर से हमने अपनी सर्विस दी है, हमको कोविड में ना इंसेंटिव्स मिला, सब लोग इंसेंटिव एंजॉय करें। बीइंग ए डॉक्टर, इतना रेस्पेक्ट, इतना काम कर हमको कुछ नहीं मिला यहाँ पर, ना इंसेंटिव्स मिले ना कुछ मिला है। खैर वो इंसेंटिव्स तो भाड़ में जाए, लेकिन ये सैलरीज तक नहीं मिले हमको। ಮೊನ್ನೆ ನಮ್ಮ ಬ್ರಿಮ್ಸಲ್ಲಿ 40 ಜೂನಿಯರು ಸೀನಿಯರ್ ಡಾಕ್ಟರ್ಸಿಗೆ ನಾವು ರಿಲೀವ್ ಮಾಡಿದ್ದೀವಿ. ಅವರೆಲ್ಲ ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಾಯಿದ್ರು, ಗುತ್ತಿಗೆ ಆಧಾರ ಮೇಲೆ. ಅವರು ಈಗ ನಾವು ಅವರಿಗೆ ಒಂದು 10-12 ದಿವಸದಲ್ಲಿ ಪರ್ಮನೆಂಟ್ ಪೋಸ್ಟಿಗೆ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಗಿದೆ. ಇಂಟರ್ವ್ಯೂಸ್ ಕರೆದು ಇವರಿಗೆ ಪ್ರಿಫರೆನ್ಸ್ ಕೊಡ್ತೀವಿ, ಅಂದರೆ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ ಕ್ಯಾಂಡಿಡೇಟ್ಸಿಗಂತೆ ಇದು ಆದ ಪ್ರೊಸೆಸ್ ಸಲುವಾಗಿ ಇದು ಒಂದು ನಾವು ಪ್ರೊಸೆಸ್ ಮಾಡಿದ್ದೀವಿ. ಬಟ್ ಅವರಿಗೇನು ನಮಗೆ ವಿತೌಟ್ ಇನ್ಫಾರ್ಮೇಷನ್ ರಿಲೀವ್ ಮಾಡಿದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸಲ್ಲಿ 3 ಮಂತ್ಸು 6 ಮಂತ್ಸ್ ಅಂತೆ ನಾವು ಲಿಖಿತ ರೂಪಲ್ಲಿ ಕೊಟ್ಟಿರ್ತೀವಿ. ಪರ್ಮನೆಂಟ್ ಎಂಪ್ಲಾಯಿಗೆ ನಾವು ಹೇಳ್ತೀವಿ ಹಿಂಗೆ ನಾವು 1 ಮಂತ್ ಮೊದಲೇ ನೋಟಿಸ್ ಕೊಡಬೇಕಂತ. ಬಟ್ ಇವರಿಗೆ ಗುರ್ತಿದೆ ಇದು ಪ್ರೊಸೆಸ್ ಇದೆ ಅಂತ, ಇವರೆಲ್ಲ ಸಹಕರಿಸುತ್ತಾರೆ ಅಂತ ಹೇಳಿದರು. ಬಟ್ ಇದ್ರಾಗ ಸ್ವಲ್ಪ ಜನಕ್ಕೇನೋ ಸ್ವಲ್ಪ ನೋವಾಗಿ ಅವರು ಮಾಧ್ಯಮ ಹತ್ರ ಬಂದಿದ್ದು ಹೇಳ್ತಾ ಇದ್ದಾರೆ. 10 ದಿವಸಲ್ಲೇ ನಾವು ಅವರಿಗೆ ಇಂಟರ್ವ್ಯೂ ಮಾಡಿ ಇದ್ರಾಗ ಆದಷ್ಟು ಎಷ್ಟು ಜನ ರಿಕ್ರೂಟ್ ಆಗ್ತಾರೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲ 6 ಮಂತ್ಸ್ದು 4 to 5 ಮಂತ್ಸ್ ಇದೆ ಇಲ್ಲ ಹೇಳ್ತಾ ಇದ್ದಾರೆ. ಬಟ್ ಸ್ಯಾಲ್ರಿ ಇಶ್ಯೂಸ್ನು ಶೀಘ್ರದಲ್ಲೇ 1 ವಾರದಲ್ಲಿ ಅವ್ರದ್ದೆಲ್ಲ ಸ್ಯಾಲ್ರೀಸ್ ಕ್ಲಿಯರ್ ಆಗುತ್ತೆ. 8-9 ಇಲ್ಲ ಸ್ವಲ್ಪ ಜನ 4 ವರ್ಷ ಒಂದು 5 ವರ್ಷ ಅವರೆಲ್ಲ ಕಾಂಟ್ರಾಕ್ಟ್ ಬೇಸ್ ಇದ್ದು, ಅವ್ರಿಗೆ ತೆಗೆದಿದೆ ಅಂತ ಆ ಟೈಪ್ ಹೇಳ್ತಾ ಇಲ್ಲ, ತೆಗೆದು ಅದು ಒಂದು ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಅಂದರೆ ಅವರು ಆ ಹುದ್ದೆಯಲ್ಲಿದ್ದಾಗೆ ನಾವು ಅವ್ರಿಗೆ ಇಂಟರ್ವ್ಯೂ ಕರೆಕ್ಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದನ್ನು ಸರಿಪಡಿಸ್ಕೊಂಡು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಮನವೊಲಿಕೆ ಮಾಡಿ ಹೇಳ್ತಾ ಇದ್ದೀನಿ. ಸರ್ಕಾರ ಕಡೆ ನಮ್ಗೆ ಸ್ಯಾಲ್ರಿದು ಫಂಡ್ದು ಯಾವುದೂ ಕ್ರಂಚಸ್ ಇಲ್ಲ. ಇವರಿಗೆ ನಮ್ಮ ಇಂಟರ್ನಲ್ ರಿಸೋರ್ಸ್, ನಮ್ಮದು ಇನ್ಸ್ಟಿಟ್ಯೂಷನಲ್ಲಿ ಏನು ಫಂಡ್ಸ್ ಇರುತ್ತೆ ಅದರಿಂದ ಮಾಡಬೇಕಂತಿದೆ. ಒಂದು ಟೆಕ್ನಿಕಲ್ ಇಶ್ಯೂಸ್ನಿಂದ ಸ್ವಲ್ಪ ಡಿಲೇ ಆಗಿದೆ. ಒಂದು ವಾರದಲ್ಲೇ ಅವ್ರದ್ದೆಲ್ಲ ಸ್ಯಾಲ್ರೀಸ್ ಕ್ಲಿಯರ್ ಆಗುತ್ತೆ. ಮತ್ತು ವಾರದಲ್ಲಿ ಕ್ಲಿಯರ್ ಮಾಡಿಬಿಟ್ಟೆ ನಾನು ನಿಮಗೆ ಲಿಖಿತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಇಲ್ಲ ಇವರಿಗೆಲ್ಲ ಚರ್ಚೆ ಮಾಡಿದ್ದೀನಿ. ಇದ್ರಾಗ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಆಸಕ್ತಿಯಾಗಿ ಅವರು ಮಾಧ್ಯಮ ಹತ್ರ ಹೋಗಿದ್ದಾರೆ. ಬಟ್ ತಾವು ಇಲ್ಲ ಮಾಡಿದ್ದೀನಿ. ಇದೇ ಟೀಮ್ 1 ವಾರ ಕೆಳಗಡೆ ಬಂದಿತ್ತು. ಬಟ್ ಯಾವುದೋ ಕಾರಣಾಂತರದಿಂದ ಅವರು ಅಪ್ರೋಚ್ ಆಗಿದ್ದಾರೆ ನಿಮಗೆ. ಬಟ್ ಅವ್ರದ್ದು ಹೆಲ್ಪ್ ಇದೆ ನಮಗೆ. ಈಗ ಸೀಟ್ಸು 150 200 ಸೀಟ್ಸ್ ಆಗಿದೆ. ಇವ್ರ ಸರ್ವಿಸಸ್ ನಮಗೆ ಬೇಕೇ ಬೇಕು.
ಪ್ಲಸ್ ಇದ್ರಾಗ ಗುಡ್ ನ್ಯೂಸ್ ಏನಂದರೆ ಇವರಿಗೆ ಗೌರ್ಮೆಂಟ್ ಕಡೆಯಿಂದ ಹಳೆಯವ್ರು ಇವರೆಲ್ಲ ನಾನು ಅವಧಿಯಲ್ಲಿ ಯಾರೂ ಬಂದಿಲ್ಲ. ಹಳೆ ಡೈರೆಕ್ಟರ್ಸ್ ಇದ್ದಾಗ ಬಂದಿರು, ಬಟ್ ಅವ್ರು ಯಾರೂ ಅವಾಗ ಇವರಿಗೆ ಪರ್ಮನೆಂಟ್ ಮಾಡಬೇಕು, ಇದು ಮಾಡಬೇಕು, ಸರ್ಕಾರದಿಂದ ಇದು ಮಾಡ್ಕೋಬೇಕು ಅಂತ ಯಾರೂ ಮಾಡಿದ್ದಿಲ್ಲ. ಬಟ್ ಈಗ ಸರ್ಕಾರ ನಮಗೆಲ್ಲಕ್ಕೆ ಸ್ಪಂದನೆ ಮಾಡಿ ನಮಗೆ FDನಿಂದ ಅಪ್ರೂವಲ್ಸು ಎಲ್ಲ ಆದರೆ ಇದು ಏನು ಸ್ಯಾಲ್ರಿ ಇಶ್ಯೂ ಹೇಳ್ತಾ ಇದ್ದೀರಲ್ಲ 4 ತಿಂಗಳು 5 ತಿಂಗಳ ಇದು ಎಲ್ಲ ಬಗ್ಗೆ ಇರುತ್ತೆ. ಆಟೋಮೆಟಿಕ್ಲಿ HRMSನಿಂದ ಪರ್ಮನೆಂಟ್ ಎಂಪ್ಲಾಯೀಸಿಗೆ ಅವ್ರ ಅಕೌಂಟ್ಸಿಗೆ ಬರುತ್ತೆ. ಇದ್ರೊಳಗೆ ನಮ್ದು ಯಾವುದು ಇದು ಇರಲ್ಲ, ಮೀಡಿಯೇಷನ್ ಇರಲ್ಲ ಇದ್ರೊಳಗಡೆ. ಇಲ್ಲ ಯಾವುದೂ ಉದ್ದೇಶ ಇಲ್ಲ. ಮತ್ತು ನೀವು 15 ದಿವಸದಲ್ಲಿ ನೀವೇ ನೋಡ್ಬೋದು, ಇದೇ ಡಾಕ್ಟರ್ಸು ಪರ್ಮನೆಂಟ್ ಹುದ್ದೆಗಾಗಿ ಬರ್ತಾರೆ. ಈಗ ಆಲ್ರೆಡಿ 22 ಪೋಸ್ಟ್ಸ್ ಬಂದಿದೆ, ಇನ್ನೂ 30 ಪೋಸ್ಟ್ಸು ಅಪ್ರೂವಲ್ ಕೊಡ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ FDನಿಂದನೂ ರಿಲೀಸ್ ಆಗಿದೆ. ಅಲ್ಲಿ ನಮ್ಮ ಟೆಕ್ನಿಕಲ್ ಏನು ಸ್ಟಾಫ್ ಇದೆ ಜಾತಿ ಗಣತಿಯಲ್ಲಿ ಇದ್ದರು, ಅವ್ರು ನಿನ್ನೆ ಕೊಡಬೇಕಾಗಿತ್ತು, ನಾಳೆ ಅದನ್ನೂ ಬರ್ತಾಯಿದೆ. ಇವ್ರಿಗೆ ಆ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. 1 ವಾರದಲ್ಲಿ ಇವರಿಗೆ ಪರ್ಮನೆಂಟ್ ತೊಗೊಂಡು ನಾವು ಮತ್ತೆ ಬ್ರಿಮ್ಸಿಗೆ ಕೆಲಸ ಮಾಡ್ತೀವಿ. ಈಗ ರೇಡಿಯಾಲಜಿ ವಿಭಾಗದಲ್ಲಿ ಸ್ಟಾಫ್ ಇಲ್ಲ ಅಂತ ಹೇಳಿದರು, ಅದಕ್ಕೆ DHO ಸರು ಅವ್ರ ಹತ್ರ 4 ರೇಡಿಯಾಲಜಿಸ್ಟ್ ಇದ್ದಾರೆ. ಅವ್ರ ರೇಡಿಯಾಲಜಿಸ್ಟಿಗೆ ನಮ್ಮ ಹತ್ರ ಟೆಲಿರೇಡಿಯಾಲಜಿ ಅಂತಾರೆ, ಅಂದರೆ ಅವ್ರು ರಿಪೋರ್ಟ್ಸ್ ಕೊಡಬೇಕು ಅಂತಿದ್ದಾರೆ. ನಮ್ಮಲ್ಲಿ ಇದ್ದವರು ಒಬ್ಬರು ಇದ್ದಾರೆ ಆಲ್ರೆಡಿ, ಅಶೋಕ್ ಕಟ್ಟಿಮನಿ ಅಂತ. ಮತ್ತು ಇಬ್ಬರು CMOಸೂ ರೇಡಿಯಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ಕಲೀಮುಲ್ಲಾ ಮತ್ತು ಶೇಖ್ ಇಬಾದ್ ಅಂತ. ಅವ್ರಿಗೂ ಅಲ್ಲಿ ರೇಡಿಯಾಲಜಿ ವಿಭಾಗ ಡೆಪ್ಯುಟೇಷನ್. ವರ್ಕ್ ಯಾವುದೂ ಹ್ಯಾಂಪರ್ ಆಗ್ತಾಯಿಲ್ಲ, ಪೇಷಂಟ್ಸಿಗೆ ಏನೂ ತೊಂದರೆ ಆಗ್ತಾಯಿಲ್ಲ. ಮತ್ತು ಸರ್ಕಾರ ಕಡೆಯಿಂದ ಫುಲ್ಲು ನಂಗೆ ಸಪೋರ್ಟ್ ಇದೆ. ಸರ್ಕಾರದಲ್ಲಿ ಇಲ್ಲ ಇವರೆಲ್ಲ ಜೂನಿಯರ್ ಡಾಕ್ಟರ್ಸು, ಸ್ವಲ್ಪ ಕಾಲೇಜ್ ಸೈಡ್ ವರ್ಕ್ ಮಾಡೋರು. ಈಗ ಎಲ್ಲ ಟೀಮಲ್ಲಿ ಫುಲ್ ಡಾಕ್ಟರ್ಸ್ ಇದ್ದಾರೆ. ಇವ್ರದ್ದು ಸ್ವಲ್ಪ ಏನು ಪರ್ಮನೆಂಟ್ ಇಶ್ಯೂ ಇತ್ತು, ಅದ್ರ ಸಲುವಾಗಿ ಒಂದು ಪ್ರೊಸೆಸ್ ಇದೆ, ಅದು ಪ್ರೊಸೆಸ್ ಫಾಲೋ ಮಾಡ್ತಾ ಇದ್ದೀನಿ. ಪೇಷಂಟ್ಸಿಗೆ ಯಾವುದೇ ರೀತಿಯೂ ತೊಂದರೆ ಆಗ್ತಾಯಿಲ್ಲ. ಸ್ಯಾಲ್ರಿ ತಡೆ ಹಿಡಿದು ಇಲ್ಲ. ಈಗ ಅವರು ಇಲ್ಲ 1 ವಾರ ಅವ್ರು 10 ದಿವಸಲ್ಲೇ ಸ್ಯಾಲ್ರಿ ಇಲ್ಲ ದುಡ್ಡಿಂದ ಏನೂ ಕ್ರಂಚಸ್ ಇಲ್ಲ. 4 to ಇಲ್ಲ ಒಂದು ಒಬ್ಬರದ್ದೇನೋ ಇಶ್ಯೂ ಇತ್ತು, ಅವ್ರು ಬಿಟ್ಟು ಹೋಗಿದ್ರು. ಇಲ್ಲ ಅವರು ನಮ್ಮ ಹತ್ರ ಬಿಟ್ಟು ನಮ್ಮದು ಸರ್ವಿಸಸ್ ತೊಗೊಂಡು ಅವ್ರು ಬಿಟ್ಟು ಹೋಗಿ ಬೇರೆ ಇನ್ಸ್ಟಿಟ್ಯೂಷನಲ್ಲಿ ಇದು ಮಾಡ್ತಾಯಿದ್ರೆ ಅವ್ರದ್ದು ಯಾವುದೋ ರೀಸನ್ನಿಂದ ಅದು ಒಂದು ಓವರ್ಲುಕ್ ಆಗಿದೆ ಅಷ್ಟೇ, ಬೇರೆಯವ್ರದ್ದು ಯಾರ್ದು ಇಲ್ಲ. 1 ವಾರ 10 ಡೇಸಲ್ಲಿ ನಾವು ಅವ್ರ ಸ್ಯಾಲ್ರಿ ಕ್ಲಿಯರ್ ಮಾಡಿಸಿ ತಮ್ಮ ಮುಂದೆ ನಾನೇ ಖುದ್ದಾಗಿ ಬಂದು ಬರ್ತೀನಿ. ಫಂಡ್ದು ಯಾವುದೂ ಕ್ರಂಚಸ್ ಇಲ್ಲ, ದುಡ್ಡಿಂದಿಲ್ಲ. ಮತ್ತು ಸರ್ಕಾರ ನಮ್ಗೆ ಫುಲ್ ಸಪೋರ್ಟ್ ಮಾಡ್ತಾಯಿದೆ. ಮಾಡಿ ಅವ್ರದ್ದು ಇದು ಮಾಡಿ ಇಲ್ಲ 40 ಇಲ್ಲ, ಅದರೊಳಗಡೆ 37 ಜನ ಇದ್ದಾರೆ. ಇಲ್ಲ ಇಲ್ಲ ಅವ್ರು ಹೇಳಿನಾಗ ಇಲ್ಲ ನೀವು ಬನ್ನಿ, 1 ವಾರದಲ್ಲಿ ನೀವು ಬಂದ್ಕೊಂಡು ಮತ್ತೊಂದು ಸತಿ ನೀವು ವಿಚಾರಿಸ್ಬೋದು. ನಿಮ್ಗೆ ಲಿಖಿತ ರೂಪನಾಗ ಡೀಟೇಲ್ಸ್ ಕೊಡ್ತೀನಿ, ಅವ್ರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಪೇಮೆಂಟ್ದು ಯಾವುದೂ ಕ್ರಂಚಸ್ ಇಲ್ಲ ನಮ್ಮಲ್ಲಿ. ಇಲ್ಲ ಯಾವ ಅವ್ರು ಹೇಳ್ಬೋದು, ಬಟ್ ಆ ಥರ ಏನೂ ಇಲ್ಲ, ಆ ಥರ ಇಲ್ಲ. ಅವರಿಗೆ ಗೌರವದಿಂದ ನಾವು ಇದು ಮಾಡ್ತೀವಿ. ಅವ್ರು ನಮ್ಮ ಡಾಕ್ಟರ್ಸ್ ಇದ್ದಾರೆ, ಅವ್ರು ನಾವು ಹೆಲ್ಪ್ ತೊಗೊಂಡಿದ್ದೀವಿ. ಅವ್ರಿಗೆ ಯಾವ ಟೈಪು ಇದು ಮಾಡ್ತಾಯಿಲ್ಲ. ಮತ್ತು ಅವರಿಗೆ ಒಳ್ಳೇದಾಗುತ್ತದಲ್ಲ. ಈಗ ಇಷ್ಟು ದಿವಸ ಕಾಂಟ್ಯಾಕ್ಟಲ್ಲಿದ್ದರು, ಪರ್ಮನೆಂಟ್ ಆದ ತಕ್ಷಣ ಅವರಿಗೆ ಒಂದು ರಿಟೈರ್ಮೆಂಟ್ ಪರ್ಮನೆಂಟ್ ಒಂದು 30 to 40 ಪೋಸ್ಟ್ಸ್ ಕ್ರಿಯೇಟ್ ಆಗ್ತಾಯಿದೆ ಆಲ್ಮೋಸ್ಟ್ ಎಲ್ಲರೂ. ಮತ್ತು ಎಲ್ಲರಿಗೆ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ್ರಿಂದ ಅವ್ರಿಗೆ ಅದೊಂದು ಪ್ರಿಫರೆನ್ಸ್ ಇರುತ್ತೆ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇವ್ರು ಸರ್ವಿಸ್ ತೊಗೊಂಡಿದ್ದೀನಿ, ಇನ್ಸ್ಟಿಟ್ಯೂಷನಲ್ ಕ್ಯಾಂಡಿಡೇಟ್ ಇದ್ದೀವಿ ಅಂತ ಅವ್ರಿಗೆ ಒಂದು ಗ್ರೇಸ್ ಇರುತ್ತೆ. ರೋಸ್ಟರು ಎಲ್ಲ ಫಾಲೋ ಅಪ್ ಮಾಡಿ ಮಾಡ್ತಾಯಿದ್ದೀವಿ. ಇಷ್ಟು ದಿವಸ ರೋಸ್ಟರ್ ಇರಲಿಲ್ಲ, ಯಾವುದೂ ರೂಲ್ಸ್ ಫಾಲೋ ಮಾಡಿಲ್ಲ. ಒಳ ಮೀಸಲಾತಿ ಟೈಪ್ ಬಂತಲ್ಲ, ಅದು ಎಲ್ಲ ಫಾಲೋ ಮಾಡ್ಕೊಂಡು ಮಾಡಬೇಕಾಗತ್ತೆ. ಇಲ್ಲ 1-2 ದಿವಸ ಅದು ಟೆಂಡರ್ ಪ್ರೊಸೆಸ್ಸಲ್ಲಿ ಲೇಟಾಗಿ ಅವರು ದೀಪಾವಳಿ ಇದರಲ್ಲಿ ಕೆಮಿಕಲ್ ಬಂದಿದ್ದಿಲ್ಲ. ಕೆಮಿಕಲ್ಸು ಔಷಧಿ ನಮ್ಗೆ ಸರ್ಕಾರ ಕಡೆಯಿಂದ ಎಲ್ಲ ಸಪೋರ್ಟ್ ಇದೆ, ಎಲ್ಲ ಔಷಧಿ ಇದೆ, ಆಗುತ್ತೆ. ಒಂದು ದೊಡ್ಡ ಸಂಸ್ಥೆಯಲ್ಲೇ 1 ದಿವಸ ಯಾವುದಾದ್ರೂ ಟೆಕ್ನಿಕಲ್ ರೀಸನ್ನಿಂದ ಆಗಿರ್ಬೋದು, ಬಟ್ ಇನ್ನು ಮುಂದೆ ಯಾವ ಟೈಪ್ನೂ ಅದು ಆಗಲ್ಲ. ನ್ಯೂರಾಲಜಿಸ್ಟಿಗೆ ನಮ್ಮ ಜಿಲ್ಲೆಯಲ್ಲೇ ಇಲ್ಲ, ಒಬ್ಬರೇನೋ ಇದ್ದಾರೆ. ಬಟ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಬಂದು ಜಾಯ್ನ್ ಆಗೋಕ್ಕಿಲ್ಲ ಅಂತ ಈಗ ಒಂದು ಮಾಧ್ಯಮದಲ್ಲಿ ಬಂದಿತ್ತು. ಬಟ್ ನಮ್ಮದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ, ನ್ಯೂರೋ, ಅದು ಮಲ್ಟಿ ಸ್ಪೆಷಾಲಿಟಿ ಇಲ್ಲ. ಈಗ ಸರ್ಕಾರದಿಂದ ನಮ್ಗೆ ಕ್ರಿಟಿಕಲ್ ಕೇರ್ ಬ್ಲಾಕ್ ಬರ್ತಾಯಿದೆ, 1 ವರ್ಷದಲ್ಲಿ ಅದು ರೆಡಿ ಆಗುತ್ತೆ. ಅದು ಬಂದಮೇಲೆ ಸರ್ಕಾರ ಮತ್ತು ಅದಕ್ಕೆ ಇದು ಮಾಡಿದ್ದೀವಿ ಸಚಿವರು ಜೊತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ರಿ, ಅವರಿಗೆ ಒಂದು ಸ್ಕೀಮಲ್ಲಿ ಬರುತ್ತೆ ಅಂತ ಹೇಳಿದ್ರಿ. ಈಗ ಒಂದು 2 ಡಾಕ್ಟರ್ಸಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಬಟ್ ಅವ್ರು ತಮ್ಮ ಖಾಸಗಿ ಇದರಲ್ಲೇ ವ್ಯಸ್ತ ಇದ್ದಾರೆ, ಅವ್ರು ಇಲ್ಲಿ ಟೈಮ್ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ. ಹಾಂ ಸರ್.